ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ. ಪ್ಲೀಸ್ ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಏನ್ರಿಪ್ಪ ಇದು ಹೆಚ್ಚಾಗ್ಬಿಡ್ತಲ್ಲ ಟ್ರಾಫಿಕ್ಕು. ಏನಿದು ಈಗ ಸಾಯಂಕಾಲಲ್ರಿ ಮೇಡಮರ, ಅದಕ್ರಿ ಬೆಳಗ್ಗೆ ಕೆಲ್ಸಕ್ಕೆ ಹೋದವರೆಲ್ಲ ಮರಳಿ ಬರ್ತಾರಲ್ರಿ, ಅವಾಗ ಇಷ್ಟೆಲ್ಲ ಟ್ರಾಫಿಕ್ ಇರೋದ ನೋಡ್ರಿ. ಇದು ಇಷ್ಟ ಅಲ್ರಿ ಮೇಡಮರ, ಇದು ಯಾವಾಗಾದ್ರೂ ಈ ರೋಡು ತುಂಬದಂಗ ಇರುತ್ತೆ ನೋಡ್ರಿ. ರೆಡ್ ಸಿಗ್ನಲ್ ಬಿದ್ದ ಮೇಲೆ ಜನಗಳು ಓಡಾಡಂಗ ಅವಕಾಶ ಮಾಡ್ಕೊಡ್ರಿ. ಹೋಗ್ರಿ, ಸ್ವಲ್ಪ ಎಲ್ಲ ಟ್ರಾಫಿಕ್ ಕ್ಲಿಯರ್ ಮಾಡೋಗ್ರಿ ಅದನ್ನ. ಸರಿ ರೀ. ಈ ಕಡೆ ಬರಪ್ಪ, ಈ ಕಡೆ ಸರಿ. ಬಿಡಪ್ಪ. ಅಯ್ಯೋ ರೀ, ಹಿಡ್ಕೋರಿ. ಅದೇನಾದ್ರಿ ಕಾರ್ ಹಿಂಗ ಬರಾಕತಿ. ಏನದು ಟ್ರಾಫಿಕ್ ರೂಲ್ಸ್ ಅಂತ ಗೊತ್ತಿದೆಯೋ ಗೊತ್ತಿಲ್ವೋ? ಯಾವ ಕಡೆ ಬರ್ತಾ ಇದೆ ನೋಡ್ರಿ ಕಾರ್ ಅದು. ಮೇಡಮರ, ಅದು ಕಾರ್ ಮುಖ್ಯಮಂತ್ರಿ ಮಗಂದ್ರಿ ಮೇಡಮರ. ವಾಟ್? ಮುಖ್ಯಮಂತ್ರಿ ಮಗಂದಾದ್ರೇನೋ ಏನಾದ್ರೇನ್ರಿಪ್ಪ? ಹೋಗ್ರಿ, ಸ್ಟಾಪ್ ಮಾಡೋಗ್ರಿ ಕಾರ್ನ. ಅದು ಮೇಡಮರ, ಸ್ಟಾಪ್ ದ ಕಾರ್ ರೀ. ಅದು ಮೇಡಮರ ಮಿನಿಸ್ಟರ್ ಮಗನ್ ಕಾರ್ ರೀಪ್ಪ ಅದು. ಅದಕ್ಕೇನ್ ಮಾಡ್ಬೇಕ್ರಿ? ಏನೋ ಒಂದು ಮಂಗಳಾರತಿ ಮಾಡ್ಬೇಕನ? ಏನದು ಟ್ರಾಫಿಕ್ ರೂಲ್ಸ್ ನ ಸಿಗ್ನಲ್ ನ ತೋರಿಸಿದ್ರು ಕೂಡ ನೋಡಿ ಹೇಗ್ ಬರ್ತಾ ಇದಾನೆ. ಜ್ಞಾನ ಇಲ್ವಾ? ಹೋಗ್ರಿ, ಸ್ಟಾಪ್ ಮಾಡೋರಿ ಕಾರ್ನ. ಅದು ಮೇಡಮರ, ಆ ಹುಡುಗ ಹಂಗ ಏನ್ರಿ ಅಷ್ಟು ಗೊತ್ತಾಗಲ್ವಾ ಅವನಿಗೆ? ಸಾಮಾನ್ಯ ಪ್ರಜ್ಞೆ ಇಲ್ವಾ ಆ ಎಮ್ಮೆಗೆ? चलो आगे बढ़ो. हाँ जल्दी करो. सावधान, लेफ्ट साइड क्लियर. ರೀ ಎಸ್ ಐ, ಎಷ್ಟು ಸತಿ ಹೇಳ್ಬೇಕು ನಿಮಗೆ? ಹೋಗ್ರಿ, ಕಾರ್ನ ಸ್ಟಾಪ್ ಮಾಡೋಗ್ರಿ. ಇಷ್ಟು ಹೇಳಿದ್ರು ಕೂಡ ಒಂದು ಸ್ವಲ್ಪ ಜ್ಞಾನ ಇಲ್ಲ ನಿಮಗೆ. ಹೋಗ್ರಿ, ಏನ್ರಿ ಅದು ಮೀನಾಮೇಷ ಎನಿಸ್ತಾ ಇರೋದು? ಹೋಗ್ರಿ. ಅದು 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 ಏನ್ರಿ ಅದು ಅದು ಅಂತ ನಿಮ್ಮ ಸಸ್ಪೆಂಡ್ ಬರೆದಿಟ್ಕೊಳ್ರಿ. ಇವಾಗ ನಾನೇ ಹೋಗಿ ಕಾರ್ ಸ್ಟಾಪ್ ಮಾಡ್ತೀನಿ. ಅದು ಮೇಡಮರ ಬೇಡ್ರಿ. ಬಾಯ್ ಮುಚ್ಚಲಿ. ಸ್ಟಾಪ್ ಮಾಡೋ ಕಾರ್ನ. ಯಾರೋ ಮುಚ್ಚ ನಿನ್ನ ಕಾರ್ನ ಸ್ಟಾಪ್ ಮಾಡ್ತಾ ಇದ್ದಾಳೆ. ಅದು ಹೆಂಗ್ ಮಾಡಿದ ಸ್ಟಾಪ್ ಅಂತ ಕೇಳ್ತೀನಿ ಇರು. ಇಲ್ಲಿರೋ ಕೆಳಗಡೆ. ಏನ್ರಿ ಮಿಸ್ಟರ್, ರೆಡ್ ಕಲರ್ ಸಿಗ್ನಲ್ ಬಿದ್ರು ಕೂಡ ಕಣ್ಣಿ ಕಾಣ್ತಾ ಇಲ್ವಾ ನಿಮಗೆ? ಹೇಳ್ರಿ ಮಿಸ್ಟರ್, ಅಡ್ಡಾದಿಡ್ಡಿಯಾಗಿ ಕಾರ್ ಚಲಾಯಿಸಿಕೊಂಡು ಬರ್ತಾ ಇರೋದಲ್ಲ, ಅಕಸ್ಮಾತ್ ಆಗಿ ರಸ್ತೆ ದಾಟ್ತಿದ್ದ ಪಾದಚಾರಿಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರಿ ಹೊಣೆ? ನಾನು ಯಾವಾಗ್ಲೂ ಹೀಗೆ ಮಾಡೋದು. ಯಾವತ್ತೂ ಯಾವ ರೂಲ್ಸ್ ನಾನು ಫಾಲೋ ಮಾಡೋದೇ ಇಲ್ಲ. ಸಿಗ್ನಲ್ ರೆಡ್ ಕಲರ್ ಬಿದ್ರು, ಗ್ರೀನ್ ಸಿಗ್ನಲ್ ಬಿದ್ರು ನಾನು ನನ್ನ ಇಷ್ಟ ಬಂದಂತನೇ ಮಾಡೋದು. ನನಗೆ ಪಾರ್ಟಿ ಟೈಮ್ ಆಗ್ತಾ ಇದೆ. ಸೈಡ್ ಬಾ ಪೊಲೀಸ್. ಏನು? ಹೌದಾ? ನೀನು ನಿನ್ನ ಇಷ್ಟ ಬಂದಂತೆ ಮಾಡ್ತೀಯಾ? ಹಾಗಾದ್ರೆ ನಾನು ಕೂಡ ನನ್ನ ಇಷ್ಟದಂತೆ ಮಾಡ್ತೀನಿ. ರೀ ಪಿಸಿ ಕೊಡ್ರಿ ಇಲ್ಲ ಫೈನ್ ಬುಕ್ಕನ. ಅದು ಮೇಡಮರ ಒಂದ್ಸತಿ ಯೋಚನೆ ಮಾಡ್ರಿಪ್ಪ. ಯು ಶಟ್ ಅಪ್. ತೋಡಿ ಈ ಫೈನ್ ಕಟ್ಬಿಟ್ಟು ಇಲ್ಲಿಂದ ಹೋಗ್ತಾ ಇರಿ. ಏನು ನನಗ ಫೈನ್ ಕೊಡ್ತಾ ಇರೋದು? ಅಫ್ಕೋರ್ಸ್ ನೀವೇ ಫೈನ್ ಕಟ್ಟಬೇಕು. ನೀವೇ ತಾನೇ ಈ ರೂಲ್ಸ್ನೆಲ್ಲ ಬ್ರೇಕ್ ಮಾಡಿದ್ದು. ಟೇಕ್ ಇಟ್. ಓ ಇದೇನಾ ಡಬ್ಬ ಫೈನು? ಟ್ರಾಫಿಕ್ ರೂಲ್ಸ್ ಬ್ರೇಕ್. ಅತಿ ವೇಗದಿಂದ ಕಾರನ್ನು ಚಲಾಯಿಸಿದ್ದು, ಜೊತೆಗೆ ಬಾಯಿಂದ ದುರ್ಗಂಧ ಬರ್ತಾ ಇದೆಯಂತೆ, ಅದಕ್ಕೆ ಡ್ರಂಕ್ ಅಂಡ್ ಡ್ರೈವ್ ಕೇಸ್. ಈ ಫೈನ್ ನಾನು ಕಟ್ಬೇಕಾ? ಹೌದು, ನೀನೇ ಕಟ್ಟಬೇಕು. ನಾನು ಕಟ್ಟೋದಿಲ್ಲ. ನೀ ಕಟ್ಟಲೇಬೇಕು. ನಾನು ಕಟ್ಟಲಿಲ್ಲ ಅಂದ್ರೆ? ಸುಮ್ಮನೆ ತಲೆ ಹರಟೆ ಮಾಡಕ್ ಹೋಗಬೇಡ. ಕಟ್ಬಿಟ್ಟು ಇಲ್ಲಿಂದ ಸುಮ್ಮನೆ ಹೋಗ್ತಾ ಇರು. ನಾನ್ ಯಾರು ಅಂತ ನಿಮ್ಗೆ ಗೊತ್ತಾ? ಈ ರಾಜ್ಯದ ಮಂತ್ರಿಯ ಮಗ. ಅದಕ್ಕೇನು? ಸೋ ವಾಟ್? ನೀನು ಮಂತ್ರಿಯ ಮಗನಾದ್ರೆ ಅಷ್ಟೇ, ಪಾಳೆಗಾರನ ಮಗನಾದ್ರೂ ಅಷ್ಟೇ. ತಪ್ಪೆಂದ್ರೆ ತಪ್ಪೆ. ಯಾರಪ್ಪನ ದೌಲತ್ತಿಗೂ ಹೆದರುವ ಮಗಳಲ್ಲ ನಾನು. ಫೈನ್ ಕಟ್ಟಿ ಹೋಗ್ತಾ ಇರು. ನಿನ್ನಿಂದ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ನೋಡಲೆ. ತಗೊಳ್ಳೋ ಇದನ್ನ ಫೈನು. ನಾನಾ ಈ ಫೈನ್ ಕಟ್ಟಬೇಕು? ನೀನೇ ತಾನೇ, ನೀನೇ ಕಟ್ಟಬೇಕು. ನೀನೇ ರೂಲ್ಸ್ ಬ್ರೇಕ್ ಮಾಡಿರೋದು. ನಮ್ಮಪ್ಪ ಯಾರಂತ ಗೊತ್ತಾ? ಈ ಸರ್ಕಾರದ ಮಂತ್ರಿ, ಜನನಾಯಕ. ನನ್ನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಸುಮ್ಮನೆ ಸೈಡ್ ಹೋಗು. ಆಫ್ಟರ್ ಆಲ್ ನೀನೊಬ್ಳು ಪೊಲೀಸ್, ಅದು ಕೂಡ ನೀನೊಂದು ಹೆಣ್ಣು, ಕೇವಲ ಹೆಣ್ಣು. You
ಏನು ನನ್ನ ನನ್ನ ಭುಜಾನೇ ಮುಡ್ತೀಯ, ಅದು ಈ ಲೇಡಿ ಸಿಮಕ್ಕೆ ನಿನ್ನ. ಅಮ್ಮ ನನ್ನ ಕೈ ಬಿಡು, ನನ್ನ ಕೈ ಬಿಡು. ಅಮ್ಮ. ಓ ಅಮ್ಮ ಅಂತಿದ್ಯಾ? ಮತ್ತಿಷ್ಟೊತ್ತು ಅಪ್ಪ ಅಪ್ಪ ಎಂದು ಬಾರಿ ಹಾಡ್ತಾ ಇದ್ದಿ, ನೋವೆಂದ ಮಾತ್ರಕ್ಕೆ ಅಮ್ಮ ಎಂದು ಕಿಸ್ತಿದ್ಯಾ? ಇದೇ ನೋಡು ಹೆಣ್ಣಿಗಿರುವಂತ ಶಕ್ತಿ. ಏನು ಹೇಳಿದೆ ನೀನು? ಹೇಳಿದ್ದೆಲ್ಲ ಅದೇ ಕೇವಲ ಹೆಣ್ಣು ಅಂತ. ಆ ಹೆಣ್ಣಿಗೆ ಇರುವಂತ ಶಕ್ತಿಯೇ ಇದು. ನೀನು ಯಾರ ಮಗನಾದ್ರೂ ಸರಿ, ನನ್ನ ಕರ್ತವ್ಯವನ್ನು ನಾನು ಮಾಡ್ತೀನಿ. ನಿಮ್ಮಪ್ಪ ಮಂತ್ರಿ ಇರ್ಬೋದು, ಆದ್ರೆ ಅವನು ಜನನಾಯಕನಲ್ಲ, ಜನಸೇವಕ. ಮೇಡಮ್ ಬಿಡ್ರಿಪ್ಪ. ಸುಮ್ಮನಿರಿ, ನೋಡಿ ಎಷ್ಟು ಹೇಳ್ತಾನೆ. ಇವರಪ್ಪ ಮುಖ್ಯಮಂತ್ರಿ ಅಂತೆ, ಅದಕ್ಕೆ ನಾಯಿ ಮಾಡಿ. ಅವರಪ್ಪ ಜನನಾಯಕನೂ ಅಲ್ಲ, ಜನಸೇವಕ. ಅರ್ಥ ಆಯ್ತಾ? ನಿಮ್ಮಪ್ಪನ ಮಂತ್ರಿಗಿರಿಗೆ ಸರ್ಕಾರಕ್ಕೆ ಇರುವ ಆಯುಷು ಕೇವಲ 5 ವರ್ಷ ಮಾತ್ರ. ಆದರೆ ನಮಗೆ ಹಾಗಲ್ಲ ರೀ. ನಮ್ಮ ಸರ್ವಿಸ್ ಮುಗಿವರೆಗೂ ನಾವು ಇಂಥವರನ್ನ ಬೆಂಡೆತ್ತಿ ಬ್ರೇಕ್ ಹಾಕ್ತೇವೆ. ಮರ್ಯಾದೆಯಾಗಿ ಫೈನ್ ಕಟ್ಲೆ ಮಗನ. ಅಮ್ಮ ಬಿಡೇ ನನ್ನ ಕೈನ ಬಿಡು. ಏ ಹುಡುಗಿ, ಏಯ್ ಪೊಲೀಸ್, ಎಷ್ಟೇ ಹೊರಡ್ತೀಯ ಹೆಣ್ಣಾಗಿ? ಏ ಬಾರು ಮಾಡೋಣ ಇವಳಿಗೆ. ಇನ್ನೊಮ್ಮೆ ಡ್ಯೂಟಿನ ಮಾಡಕ್ ಬರಬಾರ್ದು. ಹಂಗೆ ಕೈಕಾಲು ಮುರಿದ್ಬಿಡೋಣ ಬಾ. ಏನು ಹುಡುಗಿಯ? ನನ್ನಂತ ಸಿಂಹಿಣಿಯನ್ನ ನೀವೆಲ್ಲ ಬಂದು ನನ್ನ ಮುಟ್ಟಿದ್ರೆ ಬಿಟ್ಟು ಬಿಡ್ತೀನಾ? ಅದು ಈ 4 ಜನ ಚೋಟ ಚಿಂಟುಗಳು. ನನ್ನ ಮೇಲೆ ಕೈ ಮಾಡಿದ್ರೆ ನಾ ಬಿಟ್ಬಿಡ್ತೀನಾ ನಿಮ್ಮನ್ನ? ಯು ಅಂಡ್ ಯು ಮಂತ್ರಿ ಮಗ, ತಗೋ ಇದನ್ನ ಫೈನ್ ಕಟ್ಬಿಟ್ಟು ಇಲ್ಲಿಂದ ಹೋಗ್ತಾ ಇರು. ನಾನು ಕಟ್ಟಂಗಿಲ್ಲ. ಏನು? ನೀ ಕಟ್ಟಲೇಬೇಕು. ಡ್ಯೂಟಿಯಲ್ಲಿರುವ ಪೊಲೀಸರನ್ನು ಮುಟ್ಟಿದ ತಪ್ಪಿಗೆ ಇನ್ಮೇಲೆ ಟ್ರಾಫಿಕ್ ರೂಲ್ಸ್ ಅನ್ನು ಮಾತ್ರವೇ ಅಲ್ಲ, ಪ್ರತಿಯೊಂದು ರೂಲ್ಸ್ನು ನೀನು ಫಾಲೋ ಮಾಡಲೇಬೇಕು. ನೋ, ನಾನೆಲ್ಲ ಪೇ ಮಾಡಕ್ಕಾಗಲ್ಲ. ನೀನೇ ಕಟ್ಕೋ ಹೋಗು. ಏನು ಬೆದರಿಕೆ ಆಗ್ತಾ ಇದೆಯಾ ನಿನ್ನ? ಏ ನಾನಿನ್ನ ಸುಮ್ಮನೆ ಬಿಡಂಗಿಲ್ಲ. ಏನು ಹೆದರ್ಸಿದ್ಯಾ? ನನಗೆ ಬೆದರಿಕೆ ಆಗ್ತಾ ಇದೆಯಾ? ಈ ರೀತಿ ಸಾವಿರಾರು ಬೆದರಿಕೆಗಳನ್ನು ಎದುರಿಸಿ ಬಂದವಳು ಈ ದುರ್ಗಾ. ದಂಡಿಗೂ ಹೆದರಲ್ಲ, ದಾಳಿಗೂ ಹೆದರಲಿಲ್ಲ. ನಾನು ಇನ್ನು ನಿನ್ನಂತ ಬಾಲಂಗೋಚಿಗೆ ಹೆದರ್ತೀನಾ? ಅದೇನೋ ಮಾಡ್ತೀಯಾ ಮಾಡ್ಕೊ ಹೋಗು. ಮೊದಲು ಫೈನ್ ಕಟ್ಟಿ ಹೋಗು. ಏನು ನಾ ಕಟ್ಟಲ್ಲ. ಯು ನನ್ನ ಮೇಲೆ ಕೈ ಮಾಡ್ತಿದ್ಯಾ? ಯು ಅಯ್ಯೋ ಬಿಡ್ರಿ ಮೇಡಮ್. ಏನ್ರಿ ನೋಡ್ತಾ ನಿಂತಿದ್ರಾ? ಕಾರ್ಯನಿರತವಾದಂತ ಒಂದು ವ್ಯಕ್ತಿ ಮೇಲೆ ಈ ತರ ಹಲ್ಲೆ ಮಾಡ್ತಾ ಇದ್ರೆ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರಾ? ಯು ಆರ್ ಸಸ್ಪೆಂಡೆಡ್. ಅಯ್ಯೋ ಮೇಡಮ್. ಅಮ್ಮ ಟಿಸಿ ಕೊಡ್ರಿ ಇವಾಗ ಫೈನ್ ರಸೀಟಿನ. ಈಗ ಹೆಂಗ್ ಕಟ್ಟಂಗಿಲ್ಲ ನೋಡ್ತೀನಿ, ಕಟ್ತಾನೆ. ಏ ನಾನಿನ್ನ ನೋಡ್ಕೊಂತೀನಿ. ನೋಡು, ಏನು ಮಾಡಕ್ ಸಾಧ್ಯ ನಿಂಗೆ? ನಿನಗೆ ಶಿಕ್ಷೆ ಕೊಡಿಸದೆ ಹೋದ್ರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿನೇ ಅಲ್ಲ. ಏ ಜಾರಿ ಬಚ್ಚ ಹೋಗು. ನಿನ್ನಂತವನ್ ಎಷ್ಟು ಜನ ನೋಡಿಲ್ಲ ನಾನು.